ಧೀರಜ್ ಮುನಿರಾಜು ವಿಜಯೇಂದ್ರ ಅವ್ರಿಗೊಂದು ಹೊಸ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ, ಒಂದು ಹೊಸ ಐಡಿಯಾ ಕೊಟ್ಟಿದ್ದಾರೆ. ಧೀರಜ್ ಮುನಿರಾಜು ಬಿಜೆಪಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು, ಅದರ ಜೊತೆಗೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಕೂಡ ಹೌದು. ಏನು ಹೇಳಿದ್ದಾರೆ, ಏನು ಪ್ರಸ್ತಾವ ಇದು? ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನನ್ನನ್ನು ವಿಮುಕ್ತಿಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನನಗೀಗಾಗಲೇ ಒಂದು ಪದವಿ ಇದೆ, ಒಂದು ಅಧಿಕಾರ ಇದೆ, ನಾನು ಶಾಸಕನಾಗಿದ್ದೀನಿ, ನಾನು ಶಾಸಕನಾಗಿ ಕ್ಷೇತ್ರದ ಕಡೆಗೆ ಹೆಚ್ಚು ನಿಗಾ ವಹಿಸಬೇಕಾಗಿದೆ. ಹಾಗಾಗಿ ಈ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನನ್ನನ್ನು ವಿಮುಕ್ತಿಗೊಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಧೀರಜ್ ಮುನಿರಾಜು ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಮಧುಸೂದನ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೌದು, ಮಧುಸೂದನ್ ಒಂದು ಕಡೆ ಶಾಸಕರು ಆಗಿದ್ದಾರೆ, ಇನ್ನೊಂದು ಕಡೆಯಿಂದ ಈ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ಹೀಗಿರಬೇಕಾದ್ರೆ ಶಾಸಕನಾಗಿ ನನ್ನ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಈ ಉದ್ದೇಶಕ್ಕೋ ಅಥವಾ ಏನಾದರೂ ಅವರಿಗೆ ಅಸಮಾಧಾನ ಇದೆಯಾ ಹೇಗೆ ಅಂತ? ವಾಸುದೇವ್, ಇಲ್ಲಿ ಅಸಮಾಧಾನ ಅನ್ನೋದಕ್ಕಿಂತ ಹೆಚ್ಚಿಗೆ ಕ್ಷೇತ್ರದ ಕಡೆ ನಿಗಾ ವಹಿಸ್ತಾ ಇಲ್ಲ ಅನ್ನೋದೇ ಪ್ರಮುಖವಾದಂತಹ ಅಂಶ. ಒಂದು ಕಡೆ ರಾಜ್ಯ ಸಂಘಟನೆಯಲ್ಲಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಗುರುತಿಸ್ಕೊಂಡ್ಮೇಲೆ ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ಬೇಕಾಗತ್ತೆ, ಯುವಕರನ್ನ ಒಟ್ಟುಗೂಡಿಸಬೇಕಾಗತ್ತೆ, ಕ್ರೀಡೀಕರಣ ಮಾಡ್ಬೇಕಾಗತ್ತೆ, ಸಂಘಟನೆ ಮಾಡ್ಬೇಕಾಗತ್ತೆ. ನೇರವಾಗಿ ಬಿಜೆಪಿಗೆ ಒಂದು ಉನ್ನತವಾದಂತಹ ಸ್ಥಾನ, ಯುವಕರನ್ನ ಬಿಜೆಪಿ ಅಂತ ಕರೆಯೋದ್ರಲ್ಲಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರ ಒಂದು ಕೆಲಸ ಕಾರ್ಯಗಳು, ಕಾರ್ಯವೈಖರಿಗಳು ಬಹಳ ಮಹತ್ವದ್ದಾಗಿರುತ್ತೆ. ಈ ನಿಟ್ಟಿನಲ್ಲಿ ಅವರು ನೇರವಾಗಿ ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ದೀನಿ, ನನಗೆ ಹೆಮ್ಮೆ ಇದೆ ಅಂತ ಈ ಹಿಂದೆನೂ ಕೂಡ ಹೇಳಿದ್ರು, ಜೊತೆಗೆ ಸಂಘಟನೆಯನ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಕಾಲಕ್ರಮೇಣವಾಗಿ ದಿನ ಕಳೀತಾ ಇದ್ದಂತೆ ಎಲ್ಲೋ ಒಂದು ಕಡೆ ತನ್ನ ಕ್ಷೇತ್ರದ ಕಡೆ ಅವ್ರಿಗೆ ಗಮನವನ್ನ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ನಿಗಾ ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದು ಬಹಳ ಕಷ್ಟ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕ್ಷೇತ್ರದಲ್ಲಿ ನಾನು ಹಿಂದೆ ಬಿದ್ದಿದ್ದೆ, ಆದ್ರೆ ನನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ನಾನು ಹಿಂದೆ ಬಿದ್ದಿದ್ದೆ. ಆದ್ರೆ ನನಗೆ ಮುಂಬರುವಂತ ದಿನದಲ್ಲಿ ಒಂದಷ್ಟು ಕಷ್ಟ ಆಗ್ಬಹುದು. ಮುಂದೆ 3 ವರ್ಷದ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾದಂತಹ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿನಲ್ಲಿ ಒಂದು ವೇಳೆ ಏನಾದ್ರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಹಿನ್ನಡೆಯಾಗಿದ್ದೆ ಆದ್ರೆ ಅವರು ತಮ್ಮ ಶಾಸಕ ಸ್ಥಾನವನ್ನೇ ಕಳೆದುಕೊಳ್ಬೇಕಾಗತ್ತೆ. ಇನ್ನು ಯುವಕ ಇದ್ದೀನಿ ನಾನು, ಮುಂಬರುವಂತ ದಿನದಲ್ಲಿ ರಾಜಕೀಯದಲ್ಲಿ ಉನ್ನತವಾದಂತಹ ಸ್ಥಾನಗಳಿಗೆ ಏರ್ಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗೋದ್ರೂ ಆ ಒಂದು ಸ್ಥಾನದ ಮೇಲೂ ಕೂಡ ನಾನು ಆಸೆಯನ್ನ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ರಾಜಕಾರಣದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ. ಹೀಗಾಗಿ ಲಾಂಗ್ ವೇ ಇನ್ನೂ ನನಗೆ ಜೀವನದಲ್ಲಿ ಇರೋದ್ರಿಂದ ನನಗೆ ಸದ್ಯಕ್ಕೆ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಮುಕ್ತಿಗೊಳಿಸಿ ಯಾವುದೇ ಕಾರಣಕ್ಕೂ ನನ್ನ ಈ ಸ್ಥಾನದಲ್ಲಿ ಮುಂದುವರಿಸಬೇಡಿ. ನಾನು ಈ ಕಡೆ ನನ್ನ ಕ್ಷೇತ್ರದ ಕಡೆ ಗಮನವನ್ನ ಕೊಡಕ್ಕಾಗ್ತಿಲ್ಲ, ಆ ಕಡೆ ಫುಲ್ ಟೈಮ್ ಸಂಘಟನೆ ಮಾಡಬೇಕು ಅಂತ ರಾಜ್ಯ ಪ್ರವಾಸವನ್ನು ಕೂಡ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ವಿಜೇಂದ್ರ ಹತ್ರ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಪತ್ರಿಕೆ ಲಭ್ಯ ಆಗಿದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ವಿಮುಕ್ತಿಗೊಳಿಸಿದ್ದೆ ಆದ್ರೆ ನೂತನ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಾಸುದೇವ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.